ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಚೇತನ್. ನಮ್ಮ ಚಾನಲ್ಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು 5:45 5:45 ಹೆಚ್ಚು ಕಮ್ಮಿ 6 ಗಂಟೆನೇ ಅಂದ್ಕೊಳ್ಳಿ. ಇವಾಗ ನಾನು ಬೈಕ್ ಟ್ಯಾಕ್ಸಿನ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟೇ ಬೇಗ ಹೇಳೋದಕ್ಕೆ ಟ್ರೈ ಮಾಡಿದ್ರೂ ಹೆಚ್ಚು ಟೈಮ್ ಆಗೋಗ್ತಿದೆ. ಇನ್ಮೇಲೆ 5 ಗಂಟೆಗಾದರೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಡ್ಯೂಟಿ ಆನ್ಲೈನ್ ಮಾಡ್ತೀನಿ. ನೋಡೋಣ, ಒಂದು 9-9:30ವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಕು. ಆಮೇಲೆ ಬೇಕಾದ್ರೆ ಮಧ್ಯಾಹ್ನದ ಮೇಲೆ ಇನ್ನೊಂದು 2 ಅವರ್ಸ್ ಮಾಡೋದಾಯಿತು. ನೋಡೋಣ ಬನ್ನಿ ಫ್ರೆಂಡ್ಸ್, ಇವತ್ತೆಷ್ಟು ಅರ್ನಿಂಗ್ ಆಗುತ್ತೆ ಅಂತ. ವಿಡಿಯೋನ ಹಂಗೆ ನೋಡ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ಮೇಲೆ ನಾನು ಇನ್ನು ವೀಡಿಯೋ ಮಾಡೋದಕ್ಕೆ ಮೋಟಿವ್ ಆಗೋದು. ಬನ್ನಿ ಫ್ರೆಂಡ್ಸ್, ಫಸ್ಟ್ ರೈಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಈಗ ನಾನು ಡ್ಯೂಟಿನ ಆನ್ ಮಾಡ್ತಾಯಿದ್ದೀನಿ. ರ್ಯಾಪಿಡೋದಲ್ಲಿ, ಊಬರಲ್ಲಿ, ಹಾಗೆ ಮತ್ತು ಓಲಾದಲ್ಲಿ 3ರಲ್ಲೂ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವುದರಲ್ಲಿ ಫಸ್ಟು ಆರ್ಡರ್ ಸಿಗುತ್ತೆ ಅಂತ. ಏನಿಲ್ಲ, ಆರ್ಡರ್ಸು ಬೇಕಾದ್ರೆ ಬರಲಿ. ಯಾವ್ದಾದ್ರು ಪಿಕಪ್ ಇದ್ದರೆ ನಮ್ಮ ರೂಟಲ್ಲೇ ತಗೊಳ್ಳೋಣ. ನನಗೆ ಹೋಗೋ ರೂಟಲ್ಲಿ ಯಾವ್ದು ಸಿಗುತ್ತೆ ಅಂತ ನಾನು ನಿಮಗೆ ಫಸ್ಟ್ ಆರ್ಡರಲ್ಲಿ ಅಪ್ಡೇಟ್ ಮಾಡ್ತೀನಿ. ಬನ್ನಿ. ಸ್ಟಾಪ್ ರೆಕಾರ್ಡಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಒಂದು ಆರ್ಡರ್ ಬಂದಿದೆ ನನಗೆ ಊಬರಲ್ಲಿ. ಇಲ್ಲೇ 500 ಮೀಟ್ರಲ್ಲೇ ಇರೋದು ಡಿಸ್ಟೆನ್ಸು. ಇಲ್ಲೇ 500 ಮೀಟ್ರಲ್ಲೇ ಪಿಕಪ್ ಇರೋದು. ಬನ್ನಿ ಫ್ರೆಂಡ್ಸು, ನಾನು ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಇವತ್ತು ರೈಡು ಪಿಕಪ್ ಆಗಿದೆ. ಇದು ಇರೋದು ಬೆಲ್ ರೋಡಿಗೆ ಡ್ರಾಪು. ಇನ್ನೊಂದು ಹಾಫ್ ಆನ್ ಅವರು. ಬನ್ನಿ ಫ್ರೆಂಡ್, ನಿಮಗೆ ಡ್ರಾಪ್ ಲೊಕೇಶನಲ್ಲಿ ನಿಮಗೆ ಸಿಗ್ತೀನಿ. ಇಲ್ಲ ಅಲ್ಲ ಸರ್, ಇಲ್ಲೇನಾ ಮುಂದೆನಾ? $132. ಓಕೆ ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗೊಂದು ರೈಡ್ ಕಂಪ್ಲೀಟ್ ಆಯಿತು. BL ರೋಡಿಗೆ, ಎಲ್ಲಿಂದ ಅಂದರೆ ನಾಗರಬಾವಿಯಿಂದ BL ರೋಡಿಗೆ $132 ಆಯಿತು. ಈ ಬೆಳಗ್ಗೆನೆ ಗೊರಗುಂಟೆ ಪಾಳ್ಯ ರೂಟಲ್ಲಿ ಬರಬಾರ್ದು ಗುರು. ಗೊರಗುಂಟೆ, ಯಶವಂತಪುರ ಇವೆಲ್ಲ ಪಿಕ್ಕೆ ಮಾಡ್ಕೋಬಾರ್ದು. ಅಲ್ಲಿ ಗೊರಗುಂಟೆ ಸಿಗ್ನಲಲ್ಲಿ 1/4 ಗಂಟೆ ಕಾಯಿಸ್ತಾರೆ ಗುರು. ಮಿನಿಮಮ್ 1/4 ಗಂಟೆ ಕಾಯಬೇಕು. ಅದು ಒಂದು ಸಿಗ್ನಲ್ ಬಿಟ್ಟರೆ. 2 ಸಿಗ್ನಲ್ಲು ಹಂಗೆ 2-3 ಸಿಗ್ನಲ್ ಇತ್ತು ಅಂದರೆ ನಜ್ಜಿ ಅರ್ಧ ಗಂಟೆ ಅಲ್ಲೇ ಎಗ್ರೋಗುತ್ತೆ. ಈಗ ನೋಡಿ, ಒಂದು ಆರ್ಡರು ಸಿಗ್ತಾಯಿಲ್ಲ ನನಗೀಗ. ಒಂದೇ ಒಂದು ಆಯಿತು, ಈಗ ಮುಗೀತು ಒಂದು ಆರ್ಡರು. ಈಗ ಒಂದು ಆರ್ಡರು ಸಿಗ್ತಾಯಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಎಲ್ಲಿ ಸಿಗುತ್ತೆ ಅಂತ.
ಸ್ಟಾಪ್ ರೆಕಾರ್ಡಿಂಗ್. ಹಾಯ್ ಫ್ರೆಂಡ್ಸ್, ಈಗ 7 ಗಂಟೆ ಆಗಿದೆ. ಆಗಲೇ ಬಿಟ್ಟು ಒಂದು 15 ನಿಮಿಷ ಆಯಿತು. ಇನ್ನೂ ಯಾವುದೂ ಆರ್ಡರ್ ಬರ್ತಿಲ್ಲ ಕರೆಕ್ಟಾಗಿರೋದು. ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಆರ್ಡರ್ ಸಿಗುತ್ತೆ ಅಂತ. ಅಜ್ಜಿ ಆರ್ಡರೇ ಬರ್ತಿಲ್ಲ ಗುರು ಇವತ್ತು, ಯಾಕೋ ನಾನೊಬ್ಬನಿಗೆ ಬರ್ತಿಲ್ವ ಇಲ್ಲ ಯಾರಿಗೂ ಬರ್ತಿಲ್ವೋ ಗೊತ್ತಿಲ್ಲ. ಆರ್ಡರ್ ಯಾಕೋ ಇವತ್ತು ಕಮ್ಮಿ ಆಗ್ಬಿಟ್ಟಿದೆ ಆರ್ಡರ್ಸು. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಆಮೇಲೆ ಇನ್ನೊಂದು, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಬಟ್ಟು ನಮಗೆ ಪ್ರೈಸು ಕಮ್ಮಿನೇ ತೋರಿಸ್ತಾ ಇದೆ ಗುರು. 4 ಕಿಲೋಮೀಟ್ರಿಗೆ 135 ರೂಪಾಯಿ ತೋರಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಿಲ್ಲ ಐಡಿಯಾ. ಇವರೇನು ನಮ್ಮನ್ನು ಬದುಕಿಸ್ಬೇಕು ಅಂತವ್ರ ಇಲ್ಲ ನಮ್ಮನ್ನು ಮುಳುಗಿಸ್ಬೇಕು ಅಂತ ಇದ್ದಾರೋ ಗೊತ್ತಿಲ್ಲ ಮಕ್ಕಳು. ಎಲ್ಲ ಕಡೆ ಪ್ರೈಸ್ ಜಾಸ್ತಿ ಆದರೆ ನಮಗೂ ಜಾಸ್ತಿ ಮಾಡಬೇಕಲ್ವ ಗುರು. ನಮಗೆ ದುಡ್ಡು ಆಕಾಶದಿಂದ ಉದುರುತ್ತಾ ನಕ್ಕ ಆ ಥರ ಆಡ್ತಾರೆ ನಮ್ಮ ಮಕ್ಕಳು. ಗೌರ್ಮೆಂಟು ಈ ಕಂಪ್ನಿಯವರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ನಮಗೆ ಚಿಲ್ಲರೆ ಕಾಸು ಬೇಕಾಗ್ತದೆ ನನ್ನ ಮಕ್ಕಳು. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಬಂದಿದೆ ಆಡುಗೋಡಿಗಂತೆ. ಡ್ರಾಪ್ ಲೊಕೇಶನ್ ಇರೋದು ಆಡುಗೋಡಿಗೆ. ಆಡುಗೋಡಿಗೆ ಇರೋದು ಡ್ರಾಪ್ ಲೊಕೇಶನ್ನು. ಒಂದು 133 ರೂಪೀಸಿಗೆ ಆರ್ಡರ್ ಇರೋದು. ಬನ್ನಿ ಫ್ರೆಂಡ್ಸ್, ಲೊಕೇಶನ್ಗೆ ಹೋಗಿ ಸಿಗ್ತೀನಿ ನಾನು ಇವಾಗ. ಮುಂದೆ ಹೋಗೋದಾಯ್ತು ಅನ್ಸುತ್ತೆ, ಪರವಾಗಿಲ್ಲ. ಮುಗಿಸ್ಕೊಬಿಡ್ಲಾ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಪಿಕಪ್ ಲೊಕೇಶನಿಗೆ ಬಂದಿದ್ದೀನಿ. ಕಸ್ಟಮರಿಗೆ ಒಂದ್ಸಲಿ ಕಾಲ್ ಮಾಡೋಣ ಅಂತಾರೆ. ಹಲೋ, OTP ಸರ್? ಕೂತ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಈಗೊಂದು ಪಿಕಪ್ ಮಾಡ್ಕೊಂಡಿದ್ದೀನಿ. ಇದಿರೋದು ಆ್ಯಕ್ಚುಲಿ ಆಡುಗೋಡಿಲಿ. ಆಡುಗೋಡಿ ಅಂದರೆ ಹೆಚ್ಚು ಕಮ್ಮಿ 17 ಕಿಲೋಮೀಟರ್ಸ 38 ನಿಮಿಷ ತೋರಿಸ್ತಿದೆ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ರೈಟಾ?
120 ಸರ್. ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು 120 ರುಪೀಸ್ಗೆ. ಆ್ಯಕ್ಚುಲಿ 135 ರುಪೀಸ್ ಇದ್ದಿದ್ದು ನಾನು ಆರ್ಡ್ರ್ ಪಿಕ್ ಮಾಡಬೇಕಾದ್ರೆ. ನಮ್ಮನ್ನು ಇವತ್ತು ಏನು ಅಂತ ಗೊತ್ತಾಗ್ತಿಲ್ಲ, ಆರ್ಡರ್ಗಳು ಹಂಗೆ ಕ್ಯಾನ್ಸಲ್ ಆಗ್ತಿದೆ ಗುರು. ಪಿಕ್ ಮಾಡ್ತಾ ಇದ್ದೀನಿ, ನಮ್ಮನ್ನು ಕ್ಯಾನ್ಸಲ್ ಆಗ್ತಿದೆ. ಏನು ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಆರ್ಡರ್ ಎಲ್ಲಿ ಸಿಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಏನು ಅಂತ ಗೊತ್ತಾಗ್ತಿಲ್ಲ ಇವತ್ತು ಕತೆ. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ನನಗೆ ಪಿಕ್ ಆಗಿದೆ. ಇದು ಆ್ಯಕ್ಚುಲಿ ಬನ್ನೇರುಘಟ್ಟಾಗಿರೋದು. ಇಲ್ಲೇ 5 ಮಿನಿಟ್ಸ್ ಅಷ್ಟೇ ಪಿಕಪ್ ಇರೋದು. ಬನ್ನಿ ಫ್ರೆಂಡ್ಸ್, ನಾನು ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. OTP बोलो भाई. 3426. हेलमेट ले लो. ಹಾಯ್ ಫ್ರೆಂಡ್ಸ್, ಈ ಒಂದು ಪಿಕಪ್ ಲೊಕೇಶನಿಗೆ ಬಂದಿದ್ದೆ. ಕಸ್ಟಮರ್ನ ಪಿಕ್ ಮಾಡೀನಿ. ಇದು ಆ್ಯಕ್ಚುಲಿ ಇರೋದು ಬನ್ನೇರುಘಟ್ಟಾಗೆ. 12 ಕಿಲೋಮೀಟ್ರ್ ಇದೆ, ಹಾಫ್ ಆನ್ ಅವರ್ ಜರ್ನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಾನು ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಕಡೆನ ಗೊತ್ತಾಗ್ತಿಲ್ಲಲ್ಲ. हेलमेट दे दो भाई. $130. ಹಲೋ ಫ್ರೆಂಡ್ಸ್, ಈಗೊಂದು ಡ್ರಾಪ್ ಆಯಿತು. ಆ್ಯಕ್ಚುಲಿ ಬನ್ನೇರುಘಟ್ಟದಲ್ಲಿ ಇದ್ದಿದ್ದು ಡ್ರಾಪು. 12 ಕಿಲೋಮೀಟ್ರ್ ಇತ್ತು. 120 ರೂಪಾಯಿ ಕೊಟ್ಟಿದ್ದಾರೆ ಕಸ್ಟಮರು. ಏನು ಗುಂಡಿಗಳು ಗುರು ಬನ್ನೇರುಘಟ್ಟದಲ್ಲಿ. ಅಕ್ಕನ ಸಾಯಿಸ್ಬೇಕು ಅಂತಲೇ ಮಾಡ್ಯಾರ ಗುಂಡಿಗಳು. ಅಕ್ಕ ನಮಗಿದ್ದಾವೆ ಎಷ್ಟು ದೊಡ್ಡ ಗುಂಡಿಗಳು. ಮೇನ್ ರೋಡಲ್ಲೇ ಗುಂಡಿಗಳು. ಅಪ್ಪ ದೇವರೇ, ನೈಟಲ್ಲಿ ಏನಾದರೂ ರೈಡ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಬೇಕಲ್ಲಿ, ಇಲ್ಲ ಅಂದರೆ ಬೀಜ ಬಾಯಿ ಬರುತ್ತೆ. ಸರಿ ಫ್ರೆಂಡ್ಸ್, ನಾನು ನೆಕ್ಸ್ಟು ಯಾವುದೋ ಪಿಕಪ್ ಬಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಮಾಡೋಣ ಆರ್ಡರಿಗೆ. ಇಲ್ಲೆಲ್ಲೋ ಒಳಗಡೆ ಬಂದುಬಿಟ್ಟಿನಿ ಅನಿಸುತ್ತೆ. ಇಲ್ಲಿಂದ ಆರ್ಡರ್ ಸಿಗೋದು ಡೌಟೇ. ಮೈನ್ ರೋಡಿಗೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಆರ್ಡರ್ಲಿ. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಎಕ್ಸೆಪ್ಟ್ ಮಾಡಿದ್ದೀನಿ. ಇಲ್ಲಿಂದ ಜಯನಗರ ಹೋಗಬೇಕು. 1.4 ಕಿಲೋಮೀಟರ್ ಇದೆ ಪಿಕಪ್ಪು. 118 ರೂಪಾಯಿ ಇರೋದು ಡ್ರಾಪು ಅಮೌಂಟು. ನೋಡೋಣ, ಕಸ್ಟಮರ್ ಲೊಕೇಶನಿಗೆ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಲೊಕೇಶನಿಗೆ ಹೋಗ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಪಿಕಪ್ ಲೊಕೇಶನಿಗೆ ಬಂದಿದ್ದೀನಿ. ಬುಕ್ಕಿಂಗ್ ಮಾಡಿದ್ರಾ? ಊಬರ್ ನೀವೇನಾ?
ಹೇಳ್ರಿ ಬಾಯ್ ಬಿಟ್ಟು हेलो हाँ सर ಓ ಟಿ ಪಿ ಹೇಳಿ. ठीक है ओके 49 ಹಾಂ 35 ಬೇಡ ಬಾಯ್. ಫ್ರೆಂಡ್ಸ್ ಇವಾಗ ಪಿಕಪ್ ಆಗಿದೆ. ಜಯನಗರ ಡ್ರಾಪ್ ಇರೋದು ಅರ್ಧ ಗಂಟೆ ತೋರಿಸ್ತಿದೆಯಲ್ಲ ಗುರು, 7 ಕಿಲೋಮೀಟ್ರಿಗೆ ನಕ್ಕನು. 7 ಕಿಲೋಮೀಟ್ರಿಗೆ ಅರ್ಧ ಗಂಟೆ ತೋರಿಸ್ತಿರೋದು, ಹೆವಿ ಟ್ರಾಫಿಕ್ ಇರಬೇಕು ನಕ್ಕನಲ್ಲಿ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ. ನೋಡು ಗುರು, ಇವು ಗುಂಡಿಗಳಲ್ಲೆಲ್ಲ ಬಿದ್ದರೆ ಗಾಡಿ ಉಳಿತಾವ ಗುರು. ನಮ್ಮ ಗಾಡಿ ಬಿಡು, ಬಾಡಿನೂ ಉಳಿಯಲ್ಲ, ಆ ಥರ ಇದ್ದಾವೆ ಗುಂಡಿಗಳು. ಅಪ್ಪ ದೇವ್ರೆ, ಇನ್ನು ಆ ರೋಡಲ್ಲಂತೂ ಇನ್ನೂ ಹೆವಿ ಗುಂಡಿಗಳು. ಮಧ್ಯೆ ಇದೆ ಇವರು, ಸೈಡಲ್ಲೂ ಇಲ್ಲ. ಅಯ್ಯಪ್ಪ, ಗೌರ್ಮೆಂಟ್ ಅವರು ರೋಡ್ ಟ್ಯಾಕ್ಸು, ಟೋಲ್ ಟ್ಯಾಕ್ಸು, ಅದು ಟ್ಯಾಕ್ಸು, ಇದು ಟ್ಯಾಕ್ಸು ಅಂದ್ಕೊಂಡು ದೆಂಗಿ ದೇವ್ರು ಮಾಡಿಬಿಟ್ಟು ಇಲ್ಲಿ ರೋಡಲ್ಲಿ ಮಧ್ಯೆ ಗುಂಡಿಗಳನ್ನ ಸಾಯಲಿ ಅಂತ ಬಿಟ್ಟಿದ್ದಾರೆ ಮಕ್ಕಳು. ನೋಡಿ ಇಲ್ಲಿ, ಹಾಂ, ಇಲ್ಲಿ ಏನಾದರೂ ಗಾಡಿ ಹತ್ತಿಸಿದ್ರೆ ಬದುಕಾಗತ್ತ ಗುರು. ದೇವರ, ಎಷ್ಟು? 110 110ನಾ? 110 ತೋರಿಸ್ತಿದ್ಯಾ? ಮಾಡಿ, ಏನೋ ಗೊತ್ತಿಲ್ಲ ಅದು. ಎಲ್ಲ ತೋರಿಸಿ. ಉಂಟೆನ್ನ ಮಾಡಿ. ಆಯಿತಾ? ஹலோ ராம், இது ஒரு ஸ்கேனர் அனுப்பினார் 110 அனுப்பு. இப்போ அனுப்புறா ಸ್ಕ್ಯಾನರಾ? ஸ்கேனர். ಸ್ವಲ್ಪ ಬೇಗ ಸರ್. ಎಷ್ಟು? 110 ಇಲ್ಲ, ಆಗಿಲ್ಲ. ಆಯಿತಾ? ಓಕೆ. ಅವನ ಅಜ್ಜಿ ಎಂಥ ಬಂಗಾರದ, ಇವತ್ತಂತೂ ನಮ್ಮದು ಬ್ಯಾಡ್ ಲಕ್ ಮೇಲೆ ಬ್ಯಾಡ್ ಲಕ್ ಗುರು.
ಫುಲ್ಲು ಬ್ಯಾಡ್ ಲಕ್ ನಂದು ಇವತ್ತು. ನಾಗರಬಾವಿಗೆ ಸಿಕ್ಕಿತ್ತು ಇವರು ಒಂದು ಆರ್ಡರು. ಕಸ್ಟಮರ್ ಲೇಟ್ ಮಾಡಿದ್ದಕ್ಕೆ ನಜ್ಜೆ ಹೊರಟೋಯ್ತು. ಹಾಯ್ ಫ್ರೆಂಡ್ಸ್, ಈಗೊಂದು ಆರ್ಡರ್ ಪಿಕ್ ಆಗಿದೆ ನಾಯಂಡಹಳ್ಳಿಗೆ. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಅಷ್ಟೇ ಪಿಕಪ್ಪು. ಬನ್ನಿ ಫ್ರೆಂಡ್ಸ್, ನಾನು ಪಿಕಪ್ ಲೊಕೇಶನಲ್ಲಿ ನಿಮಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಲೊಕೇಶನಿಗೆ ಬಂದಿದ್ದೀನಿ. ಕಸ್ಟಮರಿಗೆ ಕಾಲ್ ಮಾಡೋಣ, ಎಲ್ಲಿರೋ ಕೇಳೋಣ ತಡೀರಿ. OTP ಸರ್ 53 ಕೂತ್ಕೊಳ್ಳಿ ಸರ್. ಇಲ್ಲೇನಾ? ಒನ್ 11 ಸರ್. ಆಗ್ತಿಲ್ವಾ? ಕೊಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗೊಂದು ಡ್ರಾಪ್ ಮುಗೀತು. ಆ್ಯಕ್ಚುಲಿ ಇದು ಜಯನಗರದಿಂದ ಎಲ್ಲಪ್ಪ ಇದು ಲೊಕೇಶನ್ನು ನಾಯಂಡಹಳ್ಳಿಗೆ ಇದ್ದಿದ್ದು. ಇದು ಆ್ಯಕ್ಚುಲಿ ಜಯನಗರದಿಂದ ನಾಯಂಡಹಳ್ಳಿಗೆ ಇದ್ದಿದ್ದು ಡ್ರಾಪು. ಇವಾಗ ಮುಗೀತು. ಈಗ ನಾನು ಸ್ವಲ್ಪ ಆಫ್ಲೈನ್ ಮಾಡಿಕೊಂಡು ನನಗೂ ಪರ್ಸ್ನಲ್ ಕೆಲಸಗಳಿದ್ದಾವೆ, ಅವನ್ನ ಮುಗಿಸ್ಕೊಂಡು ಮತ್ತೆ ಒಂದು 12 ಗಂಟೆ ಹಂಗೆ ಮತ್ತೆ ಆನ್ಲೈನ್ ಮಾಡ್ತೀನಿ. ಇವಾಗ ಎಷ್ಟಾಗಿದೆ ಅಂದ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. 5 ಮಿನಿಟ್ಸ್. ಇವಾಗ ನಂದು ರ್ಯಾಪಿಡೋದಲ್ಲಿ 241 ಆಗಿದೆ ರ್ಯಾಪಿಡೋದಲ್ಲಿ. ಮತ್ತು ಊಬರಲ್ಲಿ ಊಬರಲ್ಲಿ 380 ರುಪೀಸ್ ಆಗಿದೆ. ಟೋಟಲಾಗಿ 380 ರುಪೀಸು, 240 ರುಪೀಸು, ಟೋಟಲಾಗಿ 620 ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ. 4 ಅವರ್ಸ್ ಅಂದ್ಕೊಳ್ಳಿ. 4 ಅವರ್ಸಲ್ಲಿ 620 ರುಪೀಸ್ ಆಗಿದೆ. ಮತ್ತು 12 o'clock ಮತ್ತೆ ನಾನು ಡ್ಯೂಟಿ ಆನ್ ಮಾಡ್ಕೋತೀನಿ. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ. ನಾನು ಕೊನೆಯಲ್ಲಿ ನಿಮಗೆ ಫುಲ್ಲು ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಆಫ್ಲೈನ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಟೈಮು 12:15 ಆಗಿದೆ. ಈಗ ಮತ್ತೆ ನಾನು ಡ್ಯೂಟಿ ಆನ್ ಮಾಡ್ತೀನಿ. ಸ್ವಲ್ಪ ಕೆಲಸ ಇದ್ದಿದ್ದನ್ನೆಲ್ಲ ಮುಗಿಸ್ಕೊಬಂದು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡ್ಯೂಟಿ. 600 ಟಾರ್ಗೆಟ್ ಇದೆ ಮತ್ತೆ ಅಟ್ಲೀಸ್ಟು. ನೋಡೋಣ ಎಷ್ಟಾಗುತ್ತೆ ಅಂತ. 2 ಊಬರು ಮತ್ತು ರ್ಯಾಪಿಡೋ ಎರಡರಲ್ಲೂ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಯಾವುದೋ ಫಸ್ಟ್ ಸಿಗುತ್ತೆ ನೋಡೋಣ.
ಬನ್ನಿ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೋಬೇಕು. ಪೆಟ್ರೋಲ್ ಹಾಕಿಸ್ಕೊಬೋಣ. ಸ್ಟಾಪ್ ರೆಕಾರ್ಡಿಂಗ್. ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಬಿತ್ತು ನಾಗರಬಾವಿಗೆ. 40 ರೂಪಾಯಿ ಅನ್ಸುತ್ತೆ, 40 ರೂಪಾಯಿ ಆರ್ಡರು. ಇಲ್ಲೇ ಇರೋದು 400 ಮೀಟರಲ್ಲಿ ಪಿಕಪ್ಪು. ಬನ್ನಿ ಫ್ರೆಂಡ್ಸ್, ಪಿಕ್ ಮಾಡ್ಕೊಳ್ಳೋಣ. ಈಗ ಒಂದು ಆರ್ಡ್ರ್ ಬಿದ್ದಿದೆ ರ್ಯಾಪಿಡೋದಲ್ಲಿ ಬನಶಂಕರಿ ಕಡೆಗೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಪಿಕಪ್ ಮಾಡಿಕೊಂಡ್ರೆ ಒಂದು 500 ನಕ್ಕನ್ ಶಾರ್ಟ್ ಆಗೋರು ನಮ್ಮನ್ನು. ಇನ್ನು ಹೋಗಿ 5 ನಿಮಿಷ ಆಗಿಲ್ಲ ಗುರು, ಆಗಲೇ ಕ್ಯಾನ್ಸಲ್. ಯಾರು ಏನಕ್ಕೆ ಬುಕ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಇವರು ಕಸ್ಟಮರು. ಏನು ಸುಮ್ಮನೆ ಮಾಡ್ತಾರ ಅನಿಸುತ್ತೆ. ಸ್ಟಾಪ್ ರೆಕಾರ್ಡಿಂಗ್. ಈಗ ಊಬರಲ್ಲಿ ಒಂದು ಆರ್ಡರ್ ಬಿದ್ದಿದೆ ಬಸವೇಶ್ವರ ನಗರಿಗೆ. ಎಲ್ಲಿ ಗುರು ತೋರಿಸ್ತಾನಿಲ್ಲ. ಎಲ್ಲಿ ಹೋಗ್ತಿದೆ ಗುರು? ಇವತ್ತಿನ ದಿನವೇ ನಂದು ಖರಾಬಾಗಿದೆ ಅನ್ನಿಸ್ತಿದೆ ನನಗೆ. ಆರ್ಡರ್ ಬುಕ್ ಆಕ್ಸೆಪ್ಟ್ ಮಾಡ್ತಿದ್ದಂಗೆ ಮಾಯ ಆಗ್ತಿದೆ ಗುರು. ಅದು ಏನು ಆಗ್ತಿದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಅವನಿಗೇನು ನೋಡ್ತೀನಿ, ಎಲ್ಲಿವರೆಗೂ ಹೋಗ್ತೀನಿ. ಆರ್ಡರ್ ಬಂದರೆ ಪಿಕ್ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಹೋಗ್ತೀನಿ. ಫ್ರೆಂಡ್ಸ್, ಇವತ್ತಿಂದು ದಿನ ಸರಿ ಇಲ್ಲ ನಂದು. ಯಾಕೋ ಬೆಳಗಿಂದ ಫುಲ್ಲು ನೋಡೋಣ. ಅಕ್ಕನ 39 ರೂಪಾಯಿಗೆ 2.5 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪ್. ಸ್ಟಾರ್ಟ. ಇವತ್ತಿನ ದಿನ ಇಷ್ಟೇ ಕಥೆಗಳು. ಚೆನ್ನಾಗಿಲ್ಲ ಇವತ್ತಿನ ದಿನ ನನಗೆ. ಫುಲ್ಲು ಬೋರಿಂಗ್ ಡೇ ಇವತ್ತು. ಆಫ್ಲೈನ್ ಮಾಡಿಕೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ವಾಪಸ್ ಬರ್ತೀನಿ ಫ್ರೆಂಡ್ಸ್. ಇವತ್ತು ಆರ್ಡರ್ಗಳೇ ಕರೆಕ್ಟಾಗಿ ಬೀಳ್ತಾ ಇಲ್ಲ ಇವತ್ತು ಯಾಕೋ ನನಗೆ. ಸ್ಟಾಪ್ ರೆಕಾರ್ಡ್. $40. ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್, ಈ ಒಂದು ಆರ್ಡರ್ ಸಿಕ್ಕಿತ್ತು 40 ರೂಪೀಸಿಗೆ. ನನ್ನ ಅಕ್ಕನ 40 ರೂಪೀಸ್ ಆಸೆಗೆ 200 ರೂಪಾಯಿ 100 ರೂಪಾಯಿ ಆರ್ಡರ್ ಬಿಟ್ಕೊಂಡು ಕೂತ್ಕೊಂಡೆ ನಾನು. ನೋಡೋಣ ಬನ್ನಿ, ಇನ್ಯಾವುದಾದ್ರು ಆರ್ಡರ್ ಸಿಗುತ್ತಾ ಅಂತ. ಈ ಕಡೆ ಹೋಗೋಣ, ಈ ಕಡೆ ಹೋಗೋಣ, ಈ ಕಡೆ ಹೋಗೋಣ. ದೂರ ಸಿಗುತ್ತೆ ಆರ್ಡರ್.